ಅಪ್ರೂವಲ್ ತಗೊಂಡು ಲೇಔಟ್ ಮಾಡಿ ಸಿ ಎ ಸೈಟು, ಉದ್ಯಾನವನ, ಪಾರ್ಕು ಮತ್ತು ಸ್ಕೂಲು ಇದಕ್ಕೆಲ್ಲ ಜಾಗ ಬಿಟ್ಟು ಲೇಔಟ್ ಮಾಡಿದ್ದಾರೆ. 2-3 ಸರಿ ದಂಡ ಹಾಕಿದೆ ಕೋರ್ಟಿಗೆ. ಆನೇಕಲ್ಲಾಯಿತು, ಡಿಸ್ಟಿಕ್ಕಲ್ಲೂ ನಮ್ಮ ಕಡೆನೇ ಆಯಿತು. ಬಿಲ್ಡರ್ ಅವ್ರ ಮೇಲೆ ಇದೆಲ್ಲ ಹಾಕಿದ್ರು, ಅದು ಎಲ್ಲ ಆಯಿತು, ನಮ್ಮ ಪರನೇ ಆಯಿತು. ಇದರಲ್ಲಿ ಅಸೋಸಿಯೇಷನ್ ಪರವಾಗಿ ಧ್ವಂಸ ಮಾಡಿರ್ತಾರೆ. ಪ್ಲಸ್ ಅದಲ್ಲದೆ ಯಾರ ಒಂದು ಏನು ಪರ್ಮಿಷನ್ ಇಲ್ಲದೇ ಇಲ್ಲಿ ನಮಗೆ ಏನು ಇದು ಮಾಡ್ದಂಗೆ ಬಿಟ್ಟಿದ್ದಾರೆ. ನೋಡಿ, ನೀವೇ ನೋಡ್ದಂಗೆ ಇಲ್ಲಿ ಕಾಂಪೌಂಡು ಮತ್ತು ಇದನ್ನೆಲ್ಲ. ಬೆಂಗಳೂರು ಯಾವಾಗ ಜಾಗತಿಕ ಮಟ್ಟದಲ್ಲಿ ಗುರುತಿಸಲ್ಪಡ್ತೋ, ಬೆಂಗಳೂರು ಸುತ್ತಮುತ್ತಲೂ ಇಂಚಿಂಚು ಭೂಮಿಗೂ ಕೂಡ ಚಿನ್ನದ ಬೆಲೆ ಬಂತು. ಇನ್ನು 90ರ ದಶಕದಲ್ಲಿ ಆಗ ಬೆಂಗಳೂರು ಸುತ್ತಮುತ್ತಲು ಭೂಮಿಯ ಬೆಲೆ ಕಡಿಮೆ ಇತ್ತು. ಒಂದಷ್ಟು ಬಿಲ್ಡರ್ಗಳು ಜಮೀನನ್ನ ಖರೀದಿಸಿ ಲೇಔಟ್ಗಳನ್ನ ನಿರ್ಮಾಣ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಯಾರ ಬಳಿ ಹಣ ಇತ್ತು ಆಗೆಲ್ಲ ಕಡಿಮೆ ಬೆಲೆಗೆ ಭೂಮಿಗಳನ್ನ ಅಥವಾ ಸೈಟ್ಗಳನ್ನ ಖರೀದಿ ಮಾಡಿಕೊಂಡರು. ಅಂತಹದ್ದೇ ಒಂದು ಲೇಔಟ್ ಶಿವಜ್ಯೋತಿ ಲೇಔಟ್. ಅದು BMRDA ಅಪ್ರೂವ್ಡ್ ಪಡೆದಂತಹ ಒಂದು ಲೇಔಟ್. ಸುಮಾರು 25 ಎಕರೆ ವಿಶಾಲವಾದಂತಹ ಈ ಒಂದು ಜಮೀನಿನಲ್ಲಿ ಈ ಒಂದು ಲೇಔಟ್ ಅನ್ನ ನಿರ್ಮಾಣ ಮಾಡಲಾಯಿತು. ಎಲ್ಲ ಸರ್ಕಾರಿ ನೌಕರರೇ ಈ ಒಂದು ಸೈಟ್ಗಳನ್ನ ಖರೀದಿ ಮಾಡಿದ್ರು. ಅದು 96ರಲ್ಲಿ. ಆನಂತರ ಅವೆಲ್ಲವೂ ಕೂಡ BMRD ಅಪ್ರೂವ್ಡ್ ಆಗಿರೋದ್ರಿಂದ 2002-2003ರ ತನಕವೂ ಕೂಡ ಈ ಒಂದು ನಿವೇಶನಗಳನ್ನ ಅದೆಷ್ಟು ಸರ್ಕಾರಿ ನೌಕರರು ಖರೀದಿ ಮಾಡಿಕೊಂಡ್ರು. ಆಗ ಇನ್ನಷ್ಟು ಅಭಿವೃದ್ಧಿ ಆಗ್ಲಿ ಆನೇಕಲ್ ಸುತ್ತಮುತ್ತಲು ಅಂತೇಳಿ ಬಿಟ್ಟಿದ್ರು. ಈಗ ಎಲ್ಲೆಡೆಯೂ ಕೂಡ ಅಭಿವೃದ್ಧಿ ಆಗ್ತಾ ಇದೆ. ಗಗನಮುಖಿ ಆಗಿದ್ದರಿಂದಲೇ ಈಗ ಆ ಒಂದು ಭೂಮಿಯನ್ನು ಬಿಟ್ಟುಕೊಡಲು ರೈತರು ಕಿರಿಕಿರಿ ಮಾಡ್ತಿದ್ದಾರೆ. ಅಂತಹದ್ದೇ ಒಂದು ಕಿರಿಕಿರಿ ಬಡಾವಣೆ ಆಗಿದೆ. ಅದುವೇ ಆನೇಕಲ್ ತಾಲೂಕಿನ ದೊಡ್ಡ ಆಗಡೆಯ ಸರ್ವೆ ನಂಬರ್ 52, 53 ಇತ್ಯಾದಿ ಸರ್ವೆ ನಂಬರ್ಗಳಲ್ಲಿ ನಿರ್ಮಾಣಗೊಂಡಿರುವಂತಹ ಶಿವಜ್ಯೋತಿ BMRDA ಅಪ್ರೂವ್ಡ್ ಲೇಔಟ್. ಈಗ ಆ ಸೈಟ್ ಮಾಲೀಕರು ಅಲ್ಲಿ ಮನೆಗಳನ್ನ ನಿರ್ಮಿಸಲು ಬಂದ್ರೆ, ಕ್ಲಬ್ ಹೌಸ್ ಇದ್ರೆ ಅದೆಲ್ಲವನ್ನು ಕೂಡ ರಾತ್ರೋರಾತ್ರಿ ಧ್ವಂಸ ಮಾಡಿದ್ದಾರೆ. ಹಾಗೂ ಅಲ್ಲಿ ಕೆಲಸ ಮಾಡೋದಕ್ಕೆ ಬಂದ್ರೆ ಧಮಕಿಗಳನ್ನು ಕೂಡ ಹಾಕ್ತಿದ್ದಾರೆ ಅಂತೇಳಿ ಆ ನಿವೇಶನಗಳ ಮಾಲೀಕರುಗಳು ತಮ್ಮ ಅಸಹಾಯಕತೆಯನ್ನು ತೋಡ್ಕೊಳ್ತಿದ್ದಾರೆ. ಮತ್ತು ನಮಗೆ ಪೊಲೀಸ್ ರಕ್ಷಣೆ ಕೊಡಬೇಕು, ಹಾಗೆ ಕಾನೂನಿನ ಪ್ರಕಾರ ಈ ಭೂಮಿ ಎಲ್ಲವೂ ನಮಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದಿದ್ದಾಗೆ ನಮ್ಮೆಲ್ಲರನ್ನು ಕೂಡ ರಕ್ಷಿಸಬೇಕು ಅಂತೇಳಿ ಮಾಧ್ಯಮಗಳ ಎದುರು ತಮ್ಮ ಅಳಲನ್ನ ತೋಡಿಕೊಂಡಂತ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಹೌದು, ಇದು ಆನೇಕಲ್ ತಾಲೂಕಿನ ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ದೊಡ್ಡ ಆಗಳೆಯ ಸರ್ವೆ ನಂಬರ್ 52, 53, 53A, 53B ಹೀಗೆ ಸುಮಾರು 25 ಎಕರೆ ವಿಶಾಲವಾದಂತ ಲೇಔಟ್ ಆಗಿತ್ತು. ಆದ್ರೆ ಈಗ ಅಲ್ಲಿದ್ದಂತಹ ಮರಗಳನ್ನ, ಹಾಗೆ ಕ್ಲಬ್ ಹೌಸ್, ಹಾಗೆ ಕಾಂಪೌಂಡ್ಗಳು ಹಾಗೂ ಸೈಟ್ ನಂಬರ್ಗಳು ಹಾಕಿದ್ದ ಕಲ್ಲುಗಳೆಲ್ಲವನ್ನು ಕೂಡ ಕಿತ್ತೆಸ್ತಿರ್ತಕ್ಕಂತಹ ಕಿಡಿಗೇಡಿಗಳು ಈಗ ಅವರಿಗೆ ಧಮಕಿಯನ್ನು ಹಾಕ್ತಿದ್ದಾರಂತೆ. ಆ ಒಂದು ಧಮಕಿಗಳನ್ನ ಯಾವ ರೀತಿ ಹಾಕ್ತಿದ್ದಾರೆ, ಸೈಟ್ಗಳನ್ನ ಖರೀದಿಸಿದ್ದಂತಹ ಅಸಹಾಯಕ ಮಾಲೀಕರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ತಮ್ಮ ಅಸಹಾಯಕತೆಯನ್ನ ಹೊರಹಾಕಿದ್ದು ಹೀಗೆ. ಇದು 1995ರಲ್ಲಿ ಜಮೀನೆಲ್ಲ ಖರೀದಿ ಮಾಡಿ ಅಪ್ರೂವಲ್ ತಗೊಂಡು ಲೇಔಟ್ ಮಾಡಿ ಸಿ ಎ ಸೈಟು, ಉದ್ಯಾನವನ, ಪಾರ್ಕು ಮತ್ತು ಸ್ಕೂಲು ಇದಕ್ಕೆಲ್ಲ ಜಾಗ ಬಿಟ್ಟು ಲೇಔಟ್ ಮಾಡಿದ್ದಾರೆ. ನಾವು 2004ರಲ್ಲಿ ನಾನು ತೊಗೊಂಡಿದ್ದು. ನಾವೆಲ್ಲ ಹಿರಿಯ ನಾಗರಿಕರಲ್ಲಿ ಇರೋರೆಲ್ಲ ಅವರೇನೆ. ಒಂದು 180 ಸೈಟ್ ಇದೆ ಟೋಟಲಲ್ಲಿ. ಇಲ್ಲಿ ಏನಾಗಿದೆ, ಮಧ್ಯ ರೈತರುಗಳು ಏನು ಹಳಬರಿದ್ದಾರಲ್ಲ, ಉದಾಹರಣೆಗೆ ನಾನು ಮಾರಿದ್ದೀನಿ ಸೈಟ್ನ ಜಮೀನು. ನನ್ನ ಮೊಮ್ಮಗ ಬಂದವನೀಗ ಕೋರ್ಟಿಗೆ 2-3 ಸರಿ ದಂಡ ಹಾಕಿದೆ ಕೋರ್ಟಿಗೆ. ಆನೇಕಲ್ಲಾಯಿತು, ಡಿಸ್ಟಿಕ್ಕಲ್ಲೂ ನಮ್ಮ ಕಡೆನೇ ಆಯಿತು, ಹೈಕೋರ್ಟಲ್ಲಿ ಕೂಡ ನಮ್ಮ ಕಡೆನೇ ಆಗಿದೆ. ಆದರೂ ಮಧ್ಯ ಬಂದು ತೊಂದರೆ ಕೊಡೋದು. ಪಾರ್ಕೆಲ್ಲ ಉತ್ತಿದ್ದಾರೆ, ರಸ್ತೆ ಉತ್ತಿದ್ದಾರೆ, ಮರಗಳನ್ನ ಸುಮಾರು ಎತ್ತಿಗಳನ್ನೇ 8-10 ಲೋಡ್ ಮರಗಳು ಕಡಿದಿದ್ದಾರೆ. ಇದು ಸರ್ಕಾರ ಜವಾಬ್ದಾರಿ ತಗೋಬೇಕಾಗುತ್ತೆ. ಸರ್ಕಾರದ್ದು ರಸ್ತೆ ಮತ್ತು ಪಾರ್ಕು, ಉದ್ಯಾನವನ, ಲೈಟ್ ಕಂಬ ಕೂಡ ಎಲ್ಲ ಕಡ್ದು ಇದು ಮಾಡಿ ಎಲ್ಲ ನೀವು ನೋಡಿದ್ರಿ ಅಂತ ಕಾಣುತ್ತೆ. ವಿಶ್ಯೂಟ್ ಮಾಡಿದ್ದೀರ, ಕಾಂಪೌಂಡ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಲೈಟ್ ಕಂಬಗಳು ಕೂಡ ಎಲ್ಲ ಕಡ್ದು ಹಾಕಿದ್ದಾರೆ. 2 ಫ್ಲೋರ್ ಮನೆ ಇತ್ತು, ಅದನ್ನು ಕೂಡ ಉಂಡಿಸಾಕಿದ್ದಾರೆ. ರಸ್ತೆ ಕೂಡ ಉತ್ತಿದ್ದಾರೆ. ನಮ್ಮ ನೋಡಿ, ಇದು ಕಾಣ್ತಾ ಇರ್ಬೋದು ನಿಮಗೆ. ಇದು ನೋಡಿ, ಕಾಣ್ತಾ ಇದೆಯಾ A ಬ್ಲಾಕು. ನಾನು ನಿಮಗೆ ತೋರಿಸ್ತೀನಿ, ಮೊಬೈಲಲ್ಲಿದೆ. ಮೇ 16ನೇ ತಾರೀಕು ನಾನು ಬಂದು ಫೋಟೋ ಹೊಡೆದಿದ್ದೀನಿ. ಅದು ಹಂಗೆ ಇತ್ತು. ಇವಾಗ ಏನಾಗಿದೆ, ಅವರು ಬಂದು ಉತ್ತಿದ್ದಾರೆ. ನಾವು ಇಲ್ಲದೇ ಇದ್ದಾಗ ಬಂದು ಎಲ್ಲ ಮಾಡ್ತಾರೆ. ನಾವಿಲ್ಲಿ ಬಂದಾಗ ನೋಡಿ, ಇವತ್ತು ಬೆಳಗಿಂದ ಒಬ್ಬರು ಬಂದಿಲ್ಲ ಇಲ್ಲಿ. ನೀವು ಯಾಕೆ ಬಂದಿರಾ, ಏನು ಕತೆ, ಅವ್ರ ಹತ್ರ ಪೇಪರ್ ಇದ್ರೆ ಬಂದು ತೋರಿಸ್ಬೋದಲ್ವಾ.
ನಮ್ಗೆ ಈ ಥರ ಇದೆ, ನಿಮಗೆ ಪರಿಹಾರ ಸಿಕ್ಕಿದೆಯೋ ಇಲ್ವೋ. ಭಾಸ್ಕರ್ ರೆಡ್ಡಿ ಅವರು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಏನೇನು ಹಣ ಬರಬೇಕು ಕಾನೂನು ಪ್ರಕಾರನೇ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ಮೋಸ ಆಗಿಲ್ಲ ಅಂತ ನಾವು ಹೇಳೋಲ್ಲ, ಬಟ್ ನಮಗೆ ಮೋಸ ಆಗ್ತಾಯಿದೆ. ಎಲ್ಲ ಹಿರಿಯ ನಾಗರಿಕರು ಇರೋರು ನಾವು, ಎಲ್ಲ ಸೀನಿಯರ್ ಸಿಟಿಜನ್ನು, ನಮಗೆ ತೊಂದರೆ ಆಗ್ತಾಯಿದೆ. ನಿಮ್ಮ ಸರ್ ಇದು 24 ಎಕರೆ 20 ಗುಂಟೆ ಇದೆ ಸರ್, ಅಂದರೆ 24.5 ಎಕರೆ, 180 ಸೈಟ್ ಇದೆ ಸರ್, 180 ಸೈಟ್ ಇದೆ. ಎಷ್ಟು ಮನೆಗಳು ಕಟ್ಟಿದ್ರಿ ಸರ್ ಇದರಲ್ಲಿ ಒಟ್ಟು 8 ರಿಂದ 10 ಮನೆ ಇದೆ ನೋಡಿ. ಅದರಲ್ಲಿ 3-4 ಹೊಡೆದಾಕಿದ್ದಾರೆ ನೋಡಿ. ಇಲ್ಲಿ ಹೆಂಗೆ ತೋರಿಸ್ಬೋದು ನೀವು, ಫೋಕಸ್ ಮಾಡಿ. ಅಲ್ಲಿದೆ ಅದು ಕ್ಲಬ್ ಹೌಸ್, ಅದು ಎಲ್ಲ ಹೊಡೆದಾಕಿದ್ದಾರೆ. ಇಲ್ಲೊಂದು ಮನೆ ಇದೆ, ಇದು ಬಾಗಿಲು ಕಿಟಕಿಯೆಲ್ಲ ಮುರ್ಕೊಂಡು ಹೋಗಿದ್ದಾರೆ. ಅಲ್ಲೊಂದು 2 ಫ್ಲೋರ್ ಮನೆ ಹೊಡೆದಾಕಿದ್ದಾರೆ. ಬಟ್ ನಾವು ಬೆಂಗಳೂರಿನಲ್ಲಿ ಅದು ಕೆಲವರೆಲ್ಲ ದೂರದಲ್ಲಿದ್ದಾರೆ. ಅಲ್ಲಿ ಇರೋದ್ರಿಂದ ಇಲ್ಲಿ ಏನಾಗ್ತದೆ, ಅವರು ಯಾವಾಗ ಬರ್ತಾರೆ ಏನು ಬರ್ತಾರೆ. ನಾವು ಬೆಳಗ್ಗೆ 9 ಗಂಟೆಗೆ ಬಂದಿದ್ದೀವಿ, ಇವತ್ತು ಒಬ್ಬರು ಬಂದಿಲ್ಲ. ಯಾರು ಬಂದಿರೋರು ಹೇಳ್ಬೋದಲ್ವಾ, ನಮಗಿದೆ. ಸ್ಟೇಷನಿಗೆ ಬಂದರೆ ಕೋರ್ಟಿಗೆ ಬಂದರೆ ಯಾರು ಬರೋಲ್ಲ. ಅಲ್ಲಿ ಒಬ್ಬರು ಜವಾಬ್ದಾರಿ ತೊಗೊಂಡು ನಾನು ಹಿಂಗೆ ಮಾಡಿದ್ದೀನಿ ಅಂತ ಯಾರು ಮುಂದೆ ಬರ್ತಾಯಿಲ್ಲ. ಅದಕ್ಕೆ ನಿಮ್ಮ ಚಾನಲ್ ಮುಖಾಂತರ ನಾವೇನು ಕೈ ಮುಗಿದು ಬೇಡ್ಕೊಳ್ಳೋದೇನು ಅಂದರೆ, ನಮಗೆ ನ್ಯಾಯ ಸಿಗಬೇಕು. ನಾವು ಕಷ್ಟಪಟ್ಟು ರಿಟೈರ್ಡ್ ಆಗಿರೋ ಇದರಲ್ಲಿ ನಾವು ದುಡ್ಡಲ್ಲಿ ತೊಗೊಂಡಿದ್ದೀವಿ. ಆದ್ದರಿಂದ ನಮಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ನಿಮ್ಮ ಚಾನಲ್ ಮುಖಾಂತರ ನಾನು ಕೇಳ್ಕೊತೀನಿ. ಸುಮಾರು 150ಕ್ಕೂ ಹೆಚ್ಚು ಸರ್ಕಾರಿ ನೌಕರರೇ ಈ ಒಂದು ಪೈಸೆ ಕೂಡಿಟ್ಟು ಈ ಒಂದು ಸೈಟ್ ಗಳನ್ನ ಖರೀದಿಸಿದ್ದಾರೆ. ಆದ್ರೆ ಈಗ ಇಲ್ಲಿ ಒಂದಷ್ಟು ಕಿಡಿಗೇಡಿಗಳು ಈ ಒಂದು ಭೂಮಿಯನ್ನ ಬಿಟ್ಕೊಡಲು ಕಿರಿಕಿರಿಯನ್ನ ಮಾಡ್ತಿದ್ದಾರೆ. ಆಗ ಕಡಿಮೆ ಬೆಲೆಗೆ ಮಾರಾಟ ಮಾಡಿರಬಹುದು. ಅವತ್ತಿನ ಬೆಲೆ ಅವತ್ತಿತ್ತು, ಇವತ್ತಿನ ಬೆಲೆ ಅದಕ್ಕೆ ಇವತ್ತಿದೆ. ಆದ್ರೆ ಈಗ ಆ ಒಂದು ಭೂಮಿಯನ್ನ ಬಿಟ್ಕೊಡ್ಲಾರ್ದೆ ಉಳುಮೆಯನ್ನ ಮಾಡೋದಕ್ಕೂ ಕೂಡ ಮುಂದಾಗಿರ್ತಕ್ಕಂಥ ಎಲ್ಲ ಇನ್ನಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ. ಇದು 2004ರಲ್ಲಿ ತಗೊಂಡ್ವಿ ನಾವು ಸೈಟು. ಅದಾದ್ಮೇಲಿಂದ ಇಲ್ಲಿ ಬರೀ ತೊಂದರೆನೇ ಆಗ್ತಾ ಇದೆ. ಈಗ ಇತ್ತೀಚೆಗೆ ಒಂದು ವಾರದಿಂದ ಇಲ್ಲಿ ಇದ್ದಂಥ ಮರಗಳನ್ನೆಲ್ಲ ಕಡ್ದಿದ್ದಾರೆ. ಇದು ಆಮೇಲೆ ಇದ್ದಂಥ ಎಲೆಕ್ಟ್ರಿಕ್ ಪೋಲ್ನೆಲ್ಲ ತೆಗೆದಾಕಿ ಇಲ್ಲಿ ನಮಗೆ ಏನು ಇದು ಮಾಡ್ದಂಗೆ ಬಿಟ್ಟಿದ್ದಾರೆ ನೋಡಿ. ನೀವೇ ನೋಡ್ದಂಗೆ ಇಲ್ಲಿ ಕಾಂಪೌಂಡು ಮತ್ತು ಇದನ್ನೆಲ್ಲ ಹೊಡೆದಾಕಿ ಆಮೇಲೆ ಇದನ್ನೆಲ್ಲ ಅವರು ನೆಲ ಸಮ ಮಾಡಿದ್ದಾರೆ. ಇಲ್ಲಿದ್ದಂಥ ಬಿಲ್ಡಿಂಗ್ಗಳನ್ನೆಲ್ಲ ನಮ್ಮದು ತೊಗೊಂಡು 20 ವರ್ಷ ಆಗಿದೆ. BMRD ಅಪ್ರೂವ್ಡ್ ಸೈಟ್ ಇದು. ರೈತರಿಂದ ತುಂಬ ತೊಂದರೆ ಆಗ್ತಾಯಿದೆ. ಇಲ್ಲಿ ಯಾವುದೂ ಇಲ್ಲಿ ಮಾಡೋಕ್ಕೆ ಬಿಟ್ಟಿಲ್ಲ ಅವರು. ತೊಗೊಂಡು ಸುಮಾರು 22 ವರ್ಷ ಆಯಿತು. 22 ವರ್ಷದಿಂದ ನೀವು ಇಲ್ಲಿ ಬಂದೇ ಇಲ್ಲ? ಇಲ್ಲ, ಬರ್ತಾ ಇದ್ದೀವಲ್ಲ, ಇಲ್ಲಿ ಬಂದೆ ಇದೆಲ್ಲ ಇದು ಮಾಡಿದ್ವಿ. ಆಮೇಲೆ ಈಗ ಇವರು ಇದು ಮಾಡೋದಕ್ಕೆ ಬಿಲ್ಡರ್ ಅವ್ರ ಮೇಲೆ ಇದೆಲ್ಲ ಹಾಕಿದ್ರು. ಅದು ಎಲ್ಲ ಆಯಿತು, ನಮ್ಮ ಪರನೇ ಆಯಿತು ಇದರಲ್ಲಿ, ಅಸೋಸಿಯೇಷನ್ ಪರವಾಗಿ. ಅದಾಗಿಂದ ಅವರು ಇದು ಏನು ಮಾಡೋದಕ್ಕೆ ಬಿಡ್ತಾ ಇಲ್ಲ ಇಲ್ಲಿ. ಹೌದು, ಇದ್ದಾರೆ ನಮ್ಮ ಅಧ್ಯಕ್ಷರು ಮತ್ತು ಇವರು ಪ್ರೆಸಿಡೆಂಟ್ಸ್ ಎಲ್ಲ ಭರವಸೆ ಕೊಟ್ಟಿದ್ದಾರೆ ಸರ್ ನಿಮಗೆ? ಅದೇ ಇದು ಆಗತ್ತೆ, ಇದು ನಮ್ಮ ಕಡೆನೇ ಆಗಿದೆ. ಅದಕ್ಕೆ ನಾವು ಬಂದು ಇಲ್ಲಿ ಇದು ಮಾಡೋದಕ್ಕೆ ಹೇಳಿದ್ದಾರೆ. ಇಲ್ಲಿದ್ದಂತ ಕಾಂಪೌಂಡ್ಗಳನ್ನ ತೆರವು ಮಾಡಿದ್ದಾರೆ, ಇದ್ದಂತ ಮರಗಳನ್ನು ಮಾರಣ ಹೋಮ ಮಾಡಿದ್ದಾರೆ, ರಸ್ತೆಗಳನ್ನ ಕಿತ್ತೆಸ್ತಿದ್ದಾರೆ, ಚರಂಡಿಗಳನ್ನು ಕೂಡ ಕಿತ್ತೆಸ್ತಿದ್ದಾರೆ ಅಂತ ಹೇಳಿ ಇಲ್ಲಿನ ಈ ಸೈಟ್ ಮಾಲೀಕರುಗಳು ತಮ್ಮ ಅಸಹಾಯಕತೆಯನ್ನು ತೋಡಿಕೊಂಡಿದ್ದು ಹೀಗೆ. ಶಿವಜ್ಯೋತಿ ಟೌನ್ಶಿಪ್ ವೆಲ್ಫೇರ್ ಅಸೋಸಿಯೇಷನ್ ಇಂದ ಮಾತಾಡ್ತಾ ಇದ್ದೀನಿ. ಬಟ್ ಈ ಬಡಾವಣೆ ಬಂದು ಸುಮಾರು ಒಂದು 20 ವರ್ಷದ ಇಂಚೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ಮಾಡಿರ್ತಕ್ಕಂಥ ಬಡಾವಣೆಯಲ್ಲಿ ಸ್ಥಳೀಯರು ಬಂದು ಅತಿಕ್ರಮಣ ಪ್ರವೇಶ ಮಾಡಿ, ಸೊ ಇದರ ಮೋರಿಗಳು, ಕಲ್ಲುಗಳು, ರಸ್ತೆಗಳು ಮತ್ತು ಮೂಲಭೂತ ಸೌಕರ್ಯ ಕೊಟ್ಟಿರ್ತಕ್ಕಂಥ ಎಲ್ಲ ಚರಂಡಿಗಳು ಎಲ್ಲವನ್ನೂ ಸಹ ಧ್ವಂಸ ಮಾಡಿರ್ತಾರೆ. ಪ್ಲಸ್ ಅದಲ್ಲದೆ ಯಾರ ಒಂದು ಏನು ಪರ್ಮಿಷನ್ ಇಲ್ಲದೇ ಕಟ್ಟಿರ್ತಕ್ಕಂಥ ಮನೆಗಳನ್ನು ಸಹ ಹೊಡೆದಾಕಿದ್ದಾರೆ. ಸೊ ಹಾಗಾಗಿ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ, ಇಲ್ಲಿ ಸ್ಥಳೀಯವಾಗಿ ಇರ್ತಕ್ಕಂಥ ಯಾರು ಶಾಸಕರಿರ್ಬೋದು, ಅವ್ರ ಕಡೆಯಿಂದ ನಮಗೆ ಏನಾದರೂ ಒಂದು ನ್ಯಾಯ ಸಿಗಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಂಡು ಕೇಳ್ಕೊತಾ ಇದ್ದೀವಿ. ಗೊತ್ತಿಲ್ಲ, ಅದು ಆ್ಯಕ್ಚುಲಿ ಏನಾಗಿದೆ ಅಂದರೆ, ನಾವು ಬೆಳಗ್ಗೆ ಬಂದು ನೋಡಿದಾಗ ಸೈಲೆಂಟಾಗಿರುತ್ತೆ, ಬೆಳಗ್ಗೆ ಬಂದಾಗ ಅದ್ರ ಪೊಸಿಷನ್ನೇ ಚೇಂಜ್ ಆಗಿರುತ್ತೆ. ಅದು ಯಾರು ಮಾಡಿದ್ದಾರೆ ಅಂತ ನಮಗೂ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಇದು ಅತಿಕ್ರಮಣ, ಇದು ಬರೀ 1 ತಿಂಗಳೊಳಗಡೆ ನಡೆದಿರ್ತಕ್ಕಂಥ ಚಟುವಟಿಕೆ ಇದು ಈ ನಮ್ಮ ಲೇಔಟಲ್ಲಿ. ಸೊ ಇಷ್ಟೇ ನಡೆದಿರೋದು. ಸೊ ಹಾಗಾಗಿ ಇಲ್ಲಿ ನಮ್ಮ ಎಲ್ಲ ನಮ್ಮ ಯಾರು ಸೈಟ್ ಓನರ್ಸ್ ಯಾರಿದ್ದಾರೋ ಪ್ರತಿಯೊಬ್ಬರದ್ದು ಈ ಖಾತಾ ಮತ್ತು ಸಂಬಂಧಪಟ್ಟ ಏನು ಇಲಾಖೆಗಳಿಗೆ ನಾವು ತೆರಿಗೆನೂ ಪಾವತಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಆದ್ರೂ ಈ ಥರ ನಮಗೆ ಸ್ಥಳೀಯರಿಂದ ನಮಗೆ ತೊಂದರೆ ಉಂಟಾಗಿದೆ. ದಯವಿಟ್ಟು ಇದನ್ನು ಮನಗಂಡು ತಾವು ನಮಗೆ ನ್ಯಾಯ ದೊರಕಿಕೊಡ್ಬೇಕು ಅಂತ ಕೇಳ್ಕೊತೀವಿ. ಒಟ್ಟಿನಲ್ಲಿ ಬೆಂಗಳೂರಿಗರೇ ಎಚ್ಚರ ಎಚ್ಚರ ಎಚ್ಚರ. ನೀವು ಏನಾದರೂ ಸೈಟ್ ಖರೀದಿಸಿದ್ರೆ ಅಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡಿಕೊಂಡು ನಿಮ್ಮ ಮನೆಯನ್ನ ನಿರ್ಮಿಸಿಕೊಳ್ಳಿ. ಇಲ್ದಿದ್ರೆ ಒಂದಷ್ಟು ವರ್ಷಗಳು ಬಿಟ್ಟು ಬಂದ್ರೆ ಅಲ್ಲಿ ನಿಮ್ಮ ನಿವೇಶನ ಇರಲ್ಲ, ಅಥವಾ ನೀವು ಕಾಂಪೌಂಡ್ ಹಾಕಿದ್ರೆ ಕಾಂಪೌಂಡ್ ಇರಲ್ಲ. ಹಾಗೆಯೇ ಮನೆ ನಿರ್ಮಾಣ ಮಾಡಿದ್ರು ಮನೆಯನ್ನು ಕೂಡ ಧ್ವಂಸ ಮಾಡುವಂತಹ ಕಿಡಿಗೇಡಿಗಳಿದ್ದಾರೆ. ಅದರ ಬಗ್ಗೆ ನಿಮ್ಮ ಎಚ್ಚರದಲ್ಲಿ ನೀವಿರಿ ಎಂಬುದೇ ಬ್ಲೂಮ್ ಟಿವಿಯ ಆಶಯವಾಗಿದೆ. ಈಗ ಪೊಲೀಸ್ನವರು ಇವರಿಗೆ ಯಾವ ರೀತಿಯಾದಂಥ ರಕ್ಷಣೆಯನ್ನ ನೀಡ್ತಾರೆ, ಆ ಶಿವಜ್ಯೋತಿ ಬಡಾವಣೆ ನಿರ್ಮಾಣ ಆಗುತ್ತಾ, ಅದೆಲ್ಲವನ್ನು ಕೂಡ ಕಾಲವೇ ನಿರ್ಧರಿಸಲಿದೆ.
ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.